ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ಸುರೇಖಾ ನಿಮ್ಮನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ನನ್ನ ಒಂದು ಚಾನಲ್ ಆದಂತಹ ವೀನಸ್ 71 ಟ್ಯಾರೋ ಕಾರ್ಡ್ ರೀಡಿಂಗಿಗೆ. ಹಾಗಿದ್ರೆ ಬನ್ನಿ, ನಮ್ಮ ಒಂದು ವೃಶ್ಚಿಕ ರಾಶಿಯವರಿಗೆ ಬರೋ ಅಂತ 3rd of March ಇಂದ 15th March ವರೆಗೂ ಯೂನಿವರ್ಸ್ ಕಡೆಯಿಂದ ಏನೆಲ್ಲ ಗೈಡೆನ್ಸ್ ಬರ್ತಾ ಇದೆ, ಅವರ ಒಂದು ಹೆಲ್ತ್ ಆಸ್ಪೆಕ್ಟ್ ಇರ್ಬೋದು, ಕರಿಯರ್ ಇರ್ಬೋದು, ಮತ್ತೆ ಅವರ ಒಂದು ರಿಲೇಶನ್ಶಿಪ್ ವೈಸ್ ನಾವು ನೋಡೋದು ಏನಂತ ಇರ್ಬೋದು ಅಂತ ಹೇಳಿ. ಓಕೆ, ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತಂದ್ರೆ ಒನ್ಸ್ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿದಾಗ ನಿಮ್ಗೆ ರೀಡಿಂಗ್ ಅಷ್ಟೇ ಕನೆಕ್ಟ್ ಆಗುತ್ತೆ, ಕಾರ್ಡ್ಸ್ ಜೊತೆಗೆ ನಿಮ್ಮ ಒಂದು ರಿಲೇಶನ್ಶಿಪ್ ಕೂಡ ಬಿಲ್ಡ್ ಆಗುತ್ತೆ, ಮತ್ತೆ ಅಷ್ಟೇ ಅಕ್ಯುರೇಟ್ ಆದಂತ ನಿಮ್ಗೆ ರೀಡಿಂಗ್ ಕೂಡ ಬರುತ್ತೆ. ಮತ್ತೆ ಈ ಒಂದು ರೀಡಿಂಗ್ ಅನ್ನ ಸಿಂಗಲ್ ಮ್ಯಾರಿಡ್, ಫಸ್ಟ್ ಸೆಕೆಂಡ್ ಮ್ಯಾರೇಜ್, ಲವ್ ರಿಲೇಶನ್ಶಿಪ್ ಆಸ್ಪೆಕ್ಟ್ ಇಂದ ನೀವು ನೋಡ್ಬೋದು. ಹಾಗೆ ಇನ್ನು ನಿಮ್ಮ ಫ್ರೆಂಡ್ಸ್ ಝೋನ್ ಅಲ್ಲಿ ಯಾರಿರ್ತಾರೆ ವೃಶ್ಚಿಕ ರಾಶಿಯವರು, ಅವ್ರಿಗೂ ಕೂಡ ಇದನ್ನ ಶೇರ್ ಮಾಡಿ. ಯಾಕಂತಂದ್ರೆ ನೀವಷ್ಟೇ ತಿಳ್ಕೊಳ್ಳೋದಲ್ಲ, ನಿಮ್ಮ ಒಂದು ಫ್ಯೂಚರ್ ಅನ್ನ ನಿಮ್ಮ ಕಾಲೀಗ್ಸ್ ಜೊತೆಗೆ ಶೇರ್ ಮಾಡಿದಾಗ ಸೊ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಹುದು. ಮತ್ತೆ ನಾಟ್ ಓನ್ಲಿ ವೃಶ್ಚಿಕ ರಾಶಿಯವ್ರ ಬಗ್ಗೆ ನಾನು ಹೇಳ್ತಾ ಇರೋವಂಥದ್ದು, ಮತ್ತೆ ನಿಮ್ಮ ಬೇರೆ ಝೋಡಿಯಾಕ್ ಸೈನ್ ಇರೋರು, ಅವ್ರಿಗೂ ಕೂಡ ನೀವು ಇದನ್ನ ಶೇರ್ ಮಾಡ್ಬೋದು. ಓಕೆನಾ? ಹಾಗಿದ್ರೆ ಬನ್ನಿ ನೋಡೋಣ ವೃಶ್ಚಿಕ ರಾಶಿಯವರ ರೀಡಿಂಗ್ ಏನೆಲ್ಲ ಹೇಳುತ್ತೆ, ಅವ್ರಿಗೆ ಗೈಡೆನ್ಸ್ ಏನ್ ಬರ್ತಾ ಇದೆ ಯೂನಿವರ್ಸ್ ಕಡೆಯಿಂದ, ಏನ್ ಮಾಡ್ಬೇಕು ಅಂತ ಹೇಳಿ. ಫಸ್ಟ್ ಆಫ್ ಆಲ್ ಹೆಲ್ತ್ ವೈಸ್ ನಾನು ಚೆಕ್ ಮಾಡ್ತಾ ಇದ್ದೀನಿ, ತುಂಬಾ ಚೆನ್ನಾಗಿದೆ ಹೆಲ್ತ್ ನಿಮ್ದು, ಯಾವ್ದು ಪ್ರಾಬ್ಲಮ್ಸ್ ಏನು ಕಾಣ್ತಾ ಇಲ್ಲ. ಇದಕ್ಕಿಂತ ಮುಂಚೆ ಕೂಡ ಹೆಲ್ತ್ ವೈಸ್ ತುಂಬಾ ಮ್ಯಾನೇಜಬಲ್ ಮಾಡ್ಕೊಂಡು ಬಂದಿದ್ದೀರಾ. ಬಟ್ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಯಾಕೋ ಸ್ವಲ್ಪ ಹರ್ಟ್ ಆಗಿದ್ದೀರಾ ಅಂತ ಹೇಳ್ಬೋದು. ಸೊ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಯಾರೋ ನಿಮ್ಗೆ ಹರ್ಟ್ ಮಾಡ್ತಾ ಇದ್ದಾರೆ ಅನ್ನೋವಂಥದ್ದು ನನಗೆ ಕ್ಲಿಯರ್ ಆಗಿ ಕಾಣ್ತಾ ಇದೆ. ಓಕೆ, ಯಾರಂತ ಗೊತ್ತಿಲ್ಲ, ಯಾರೋ ನಿಮ್ಮ ಲವ್ ಒನ್ಸ್ ಇರ್ಬೋದು, ನಿಮ್ಮ ಪಾರ್ಟ್ನರ್ ಇರ್ಬೋದು, ಮತ್ತೆ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಇರ್ಬೋದು, ಯಾರೋ ನಿಮ್ಗೆ ಹರ್ಟ್ ಮಾಡ್ತಾ ಇದ್ದಾರೆ ಅನ್ನೋದಕ್ಕಿಂತ ನೀವು ಹರ್ಟ್ ಆಗ್ತಾ ಇದ್ದೀರಾ ಇನ್ನೊಂದು ವೇ ಅಲ್ಲಿ. ನಾ ಹೇಳ್ಬೇಕಂತಂದ್ರೆ ನಿಮ್ಮ ವಿಚಾರಗಳೇ ನಿಮ್ಮನ್ನ ತುಂಬಾ ಹರ್ಟ್ ಮಾಡ್ತಾ ಇರುವಂತದ್ದು, ನಿಮ್ಮ ಹಾರ್ಟ್ ಬ್ರೇಕ್ ಆಗ್ತಾ ಇದೆ ಅದರಿಂದಾಗಿ. ಹಾಗಾಗಿ ಬರುವಂತ ದಿನಗಳಲ್ಲೂ ಕೂಡ ನೀವು ತುಂಬಾ ಉದಾಸೀನವಾಗಿರ್ತೀರಾ. ಓಕೆ, ಬರುವಂತ ದಿನಗಳಲ್ಲಿ ಕೂಡ ನನಗೆ ಕಾಣ್ತಾ ಇರೋವಂಥದ್ದು ಕ್ಲಿಯರ್ ಆಗಿ ಯಾಕೋ ತುಂಬಾ ಉದಾಸೀನವಾಗಿರ್ತೀರಾ. ಯಾಕಂದ್ರೆ ಪ್ರೆಸೆಂಟ್ ಮೂಮೆಂಟು ಅಷ್ಟು ನೀವು ಇದು ಇಲ್ಲ, ಹಾರ್ಟ್ ಇಂದ ತುಂಬಾನೇ ಒಂದು ನಿಮ್ಮಷ್ಟಕ್ಕೆ ನೀವು ಅದನ್ನ ತುಂಬಾ ವಿಚಾರ ಮಾಡ್ತಾ ಇದ್ದೀರಾ ಅಂದೇ ಹೇಳ್ಬೇಕಂತಂದ್ರೆ. ಹಾಗಾಗಿ ಬರುವಂತ ದಿನಗಳಲ್ಲೂ ಕೂಡ ನೋಡಿ, ಅದು ನಿಮ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಮನಸ್ಸು ಸರಿ ಇರದೇ ಇರುವಂತದ್ದು, ಯಾಕೆ ನನ್ನ ಮಾತು ಕೇಳ್ತಾ ಇಲ್ಲ ಯಾರು ಕೂಡ, ಈ ರೀತಿ ಭಾವನೆ ಬರೋದು ಕಾಮನ್ ಆಗಿದೆ ನಿಮ್ಗೆ. ಮತ್ತೆ ಇನ್ನೂ ಒಂದು ಹೇಳ್ತೀನಿ, ಯಾಕೆ ಈ ರೀತಿ ಭಾವನೆಗಳು ಕಾಡ್ತವೆ ಅಂತ ಹೇಳಿ. ಓಕೆ, ಈಗ ಹೆಲ್ತ್ ಅಲ್ಲಿ ಯಾಕೆ ತುಂಬಾ ಸಫರ್, ಇದು ಓವರ್ ಥಿಂಕಿಂಗ್ ಮಾಡೋದು, ಡಿಪ್ರೆಷನ್ ಆಗೋದು, ಬರುವಂತ ದಿನಗಳಲ್ಲಿ ನಿಮ್ಗೆ ಅಲೋನ್ನೆಸ್ ಫೀಲ್ ಆಗೋದು, ನೀವು ಇನ್ನೊಬ್ರ ಲೈಫಲ್ಲಿ ತುಂಬಾನೇ ಇಂಟ್ರೆಸ್ಟ್ ತಗೋತೀರಾ ಅಂತ ನನ್ಗೆ ಕಾಣ್ತಾ ಇರೋವಂಥದ್ದು. ಇನ್ನೊಬ್ರ ಲೈಫಲ್ಲಿ ಇಂಟರ್ಫೇರ್ ತುಂಬಾನೇ ಮಾಡ್ಕೊಳ್ತಾ ಇದ್ದೀರಾ. ಯಾಕೆ ನಾವು ಇಂಟರ್ಫೇರ್ ಆಗ್ಬೇಕು ಹೇಳಿ? ಯಾಕಂತ ನೋಡಿ, ಎಲ್ರಿಗೂ ಅವ್ರದೇ ಆದಂತದ್ದು ಪ್ರಯಾರಿಟೀಸ್ ಇರುತ್ತೆ, ಎಲ್ರಿಗೂ ಅವ್ರದೇ ಆದಂತ ಥಾಟ್ಸ್ ಇರುತ್ತೆ. ಸೊ ಯೂನಿವರ್ಸ್ ನಿಮ್ಗೆ ಹೇಳ್ತಾ ಇರೋವಂಥದ್ದು, ಬ್ಯಾಲೆನ್ಸ್ ಮಾಡಿ. ಬ್ಯಾಲೆನ್ಸಿಂಗ್ ತುಂಬಾನೇ ಇಂಪಾರ್ಟೆಂಟು. ನೀವು ಬ್ಯಾಲೆನ್ಸ್ ಮಾಡ್ತಾ ಇಲ್ಲ, ಕನ್ಫ್ಯೂಷನ್ಸ್ ತುಂಬಾನೇ ಮಾಡ್ಕೊಂಡಿದ್ದೀರಾ. ಎಲ್ರಿಗೂ ಅವ್ರದೇ ಆದಂತದ್ ಲೈಫ್ ಇದೆ, ಅವ್ರ ಲೈಫಲ್ಲಿ ಏನಿದೆ ಅದನ್ನ, ಅವ್ರ ಲೈಫಲ್ಲಿ ಏನಿದೆ ನಡೀತಾ ಇದೆ, ಅದಕ್ಕೆ ಅವ್ರಿಗೆ ಬಿಟ್ಬಿಡಿ. ನೀವ್ ಇಂಟರ್ಫೇರ್ ಮಾಡಿ ನೀವ್ ಅದನ್ನ ಸಜೆಸ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಅಡ್ವೈಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ಅನ್ನೆಸೆಸರಿಯಾಗಿ. ಓಕೆ, ಇದರಿಂದ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ. ಸೊ ನೀವೇನ್ ಮಾಡ್ಬೇಕು ಹಾಗಿದ್ರೆ, ಯೂನಿವರ್ಸ್ ಗೈಡ್ಲೈನ್ಸ್ ಏನ್ ಬರ್ತಾ ಇದೆ ಅಂತಂದ್ರೆ, ಸ್ವಲ್ಪ ಮೆಡಿಟೇಟ್ ಮಾಡಿ, ನಿಮ್ಮನ್ನ ನೀವು ಹೀಲ್ ಮಾಡ್ಕೊಳ್ಳಿ ಮೊದಲು. ಇನ್ನೊಬ್ರಲ್ಲಿ ಇಂಟರ್ಫೇರ್ ಆಗೋದಕ್ಕಿಂತ ಮುಂಚೆ ನಮ್ಮ ಲೈಫಲ್ಲಿ ಏನ್ ನಡೀತಾ ಇದೆ ಅನ್ನುವಂಥದ್ದು ನಾವು ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಇರುತ್ತೆ. ಸೊ ಯೂನಿವರ್ಸ್ ನಿಮ್ಗೆ ಗೈಡೆನ್ಸ್ ಕೊಡ್ತಾ ಇರುವಂತದ್ದು, ಸ್ವಲ್ಪ ನೀವು ಮೆಡಿಟೇಟ್ ಮಾಡಿ, ಯೂನಿವರ್ಸಿಗೆ ಕನೆಕ್ಟ್ ಆಗಿ, ನಿಮ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಓಕೆ, ಇನ್ನು ನಾನು ಕರಿಯರ್ ವೈಸ್ ನೋಡಿದಾಗ, ಕರಿಯರ್ ನೋಡಿ ತುಂಬಾ ಚೆನ್ನಾಗಿ ನಡೀತಾ ಇತ್ತು ಇದುವರೆಗೂ ಕೂಡ. ಬಟ್ ಇವಾಗ ಯಾಕೋ ನಿಮ್ಗೆ ಕರಿಯರ್ ಅಲ್ಲಿ ಸೆಕೆಂಡ್ ಚಾನ್ಸ್ ಸಿಕ್ಕಿದೆ ಅಂತ ಅನಿಸ್ತಾ ಇದೆ. ಏನೋ ಡೌನ್ಫಾಲ್ ಆಗಿ ನಿಮ್ಗೆ ಮತ್ತೆ ಅದು ರೀಸ್ಟಾರ್ಟ್ ಆಗಿದೆ ಅಂತ ನನ್ಗೆ ಅನಿಸ್ತಾ ಇದೆ. ಎಲ್ಲೋ ಒಂದ್ ಕಡೆ ಕರಿಯರ್ ಅಲ್ಲಿ ಏನೋ ಒಂದು ಡೌನ್ಫಾಲ್ ಆಗಿ ನಡೀತಾ ಇರುವಂತದ್ದು, ಅಥವಾ ನಿಮ್ಗೆ
ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಏನೋ ಆ ರೀತಿ ಡೌನ್ಫಾಲ್ ಆಗುತ್ತೆ ಅಂತ ಬರ್ತಾ ಇದೆ. ಏನಾದ್ರೂ ನಿಮ್ಗೆ ದುಡ್ಡಿಂದ ತುಂಬಾನೇ ಹೊಡೆತ ಆಗಿರ್ಬೇಕು ಲೈಫಲ್ಲಿ ಬರ್ತಾ ಇರುವಂತದ್ದು. ಏನೋ ಒಂದು ಘಟನೆ ನಡೆದಿರ್ಬೋದು. ಪ್ರೆಸೆಂಟ್ ಮೂಮೆಂಟ್ ನಾನ್ ಚೆಕ್ ಮಾಡ್ತಾ ಇರೋ ಪ್ರಕಾರ ಏನೋ ಒಂದು ಆಗಿದೆ. ಇದು ಯಾಕೆ ಆಗ್ತಾ ಇದೆ ಅಂತಂದ್ರೆ ನಿಮ್ಮ ಒಂದು ಕಾರ್ಮಿಕ್ ಪ್ಯಾಟರ್ನ್ ಇದೆ. ಇದು ಹಾಗೆ ಆಗ್ತಾ ಇರುವಂತದ್ದಲ್ಲ, ಏನೋ ಒಂದು ಕಾರ್ಮಿಕ್ ಪ್ಯಾಟರ್ನ್ ಇದೆ, ಹಿಂದಿನ ಜನ್ಮದ ಏನೋ ಒಂದು ಕಾರ್ಮಿಕ್ ಪ್ಯಾಟರ್ನ್ ಇದೆ. ಮತ್ತೆ ಯಾಕೋ ನೀವು ಎಷ್ಟು ಇದೆ ಅಷ್ಟನ್ನ ಮಾತ್ರ ಮಾಡ್ಕೊಳ್ಳೋದು ಚೆನ್ನಾಗಿರುತ್ತೆ. ತುಂಬಾ ಅತಿಯಾದ ಆಸೆ ಒಳ್ಳೇದಲ್ಲ. ನೀವು ಯಾಕೋ ತುಂಬಾ ಅದಕ್ಕೆ ಮಾಡ್ಲೇಬೇಕು ಅಂತ ಏನೋ ಇದು ಯಾಕಾಗೋದಿಲ್ಲ, ಒಂದು ಆರೋಗೆಂಟ್ ಇಂದ ಒಂದು ಇದ್ರಲಿಂತ ಹೋಗ್ತಾ ಇದ್ದೀರಾ. ತುಂಬಾನೇ ಚಾಲೆಂಜಸ್ ಕೂಡ ಇವಾಗ ಪ್ರೆಸೆಂಟ್ ಅಲ್ಲಿ ಬರ್ತಾ ಇರೋವಂಥದ್ದು ನಿಮ್ಗೆ ಕರಿಯರ್ ಅಲ್ಲಿ. ಓಕೆ, ಸೊ ಇದರಿಂದ ನೀವು ಹೊರಗೆ ಬರ್ಬೇಕಂತಂದ್ರೆ ನಿಮ್ ಬೆಸ್ಟ್ ಆಫ್ ದಿ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟಾಗ ನೀವು ಖಂಡಿತವಾಗಿಯೂ ಇದರಿಂದ ಹೊರಗಡೆ ಬರ್ತೀರಾ. ಮತ್ತೆ ಒಂದು ಪಾಸಿಟಿವ್ ಬಿಗಿನಿಂಗ್ ಕೂಡ ನಿಮ್ಗೆ ಹಾಗೆ ಆಗುತ್ತೆ ಕರಿಯರ್ ಅಲ್ಲಿ. ಬಟ್ ನೋಡಿ, ಅಲ್ಲಿನೂ ಇನ್ ಫ್ಯೂಚರ್ ಅಲ್ಲಿ ಅಲ್ಲಿನೂ ಕೂಡ ನಿಮ್ಗೆ ಸ್ವಲ್ಪ ಕನ್ಫ್ಯೂಷನ್ಸ್ ತುಂಬಾನೇ ಇದೆ. ಅಲ್ಲಿ ನಿಮ್ಗೆ ಅಪರ್ಚುನಿಟಿ ಬರುತ್ತೆ. ಇವಾಗ ನಿಮ್ಗೆ ಡೌನ್ಫಾಲ್ ಆಗ್ತಾ ಇದೆ, ಇವಾಗ ನಿಮ್ಗೆ ಡಿಫಿಕಲ್ಟೀಸ್ ಇದೆ, ತುಂಬಾನೇ ಚಾಲೆಂಜಸ್ ಫೇಸ್ ಮಾಡ್ತಾ ಇದ್ದೀರಾ. ಬಟ್ ಇದರಿಂದ ನೀವು ಹೊರಗಡೆ ಬರ್ತೀರಾ. ಬಂದ್ರೂ ಕೂಡ ಫ್ಯೂಚರ್ ಅಲ್ಲಿ ಬೇರೆ ಬೇರೆ ಅಪರ್ಚುನಿಟಿ ಇದೆ, ಒಂದ್ ಬಿಟ್ಟು 4 ಅಪರ್ಚುನಿಟಿ ಇದ್ದಾಗ ನಿಮ್ಗೆ ಸ್ವಲ್ಪ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗುತ್ತೆ. ನಿಮ್ಮ ಮನಸ್ಸಿಂದ ನೀವೇ ಕನ್ಫ್ಯೂಷನ್ ಮಾಡ್ಕೊಂಡ್ ಬಿಡ್ತೀರಾ, ಯಾವ ಒಂದು ಅಪರ್ಚುನಿಟಿ ತಗೋಬೇಕು. ಅಥವಾ ನೀವು ಥಿಂಕ್ ಮಾಡ್ತಾ ಇರುವಂತದ್ದು ಯಾಕೆ ನನ್ನ ಜೊತೆಗೆ ಈ ರೀತಿ ಎಲ್ಲ ಆಯ್ತು, ಕ್ಲಿಯರ್ ಆಗಿ ಕಾಣ್ತಾ ಇರುವಂತದ್ದು ನೀವು ಅದನ್ನೇ ಥಿಂಕ್ ಮಾಡ್ತಾ ಇದ್ದೀರಾ. ಏನಾಯ್ತು, ಎದಕ್ಕಾಗಿ ಈ ರೀತಿ ಆಗ್ತಾ ಇದೆ ಅನ್ನೋವಂಥದ್ದು ನಿಮ್ಮ ಮೈಂಡ್ ಅಲ್ಲಿ ತುಂಬಾನೇ ಓಡ್ತಾ ಇದೆ. ಇನ್ ಫ್ಯೂಚರ್ ಅಲ್ಲಿ ನಾನು ಹೇಳ್ತಾ ಇರುವಂತದ್ದು ಸ್ವಲ್ಪ ಬ್ರೇಕ್ ತಗೊಳ್ಳುವಂತ ಚಾನ್ಸಸ್ ತುಂಬಾನೇ ಇದೆ. ಅಥವಾ ಯೂನಿವರ್ಸ್ ನಿಮ್ಗೆ ಹೇಳುತ್ತೆ ಸ್ವಲ್ಪ ಬ್ರೇಕ್ ತಗೋಬೇಕು. ಓಕೆ, ಬ್ರೇಕ್ ತಗೋಬೇಕು. ಥಿಂಕ್ ಮಾಡಿ, ಯಾಕೆ ಈ ರೀತಿ ಎಲ್ಲ ನಿಮ್ಗೆ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗ್ತಾ ಇದೆ, ಸ್ವಲ್ಪ ನೀವು ಇದ್ರ ಬಗ್ಗೆ ಥಿಂಕ್ ಮಾಡಿ. ಓಕೆ, ಅಪರ್ಚುನಿಟೀಸ್ ಏನೋ ಚೆನ್ನಾಗಿದೆ, ಬೇರೆ ಬೇರೆ ಒಂದೆಲ್ಲ ಒಂದು ಬಿಟ್ಟು 3-4 ಅಪರ್ಚುನಿಟೀಸ್ ನಿಮ್ಗೆ ಬರುತ್ತೆ. ಬಟ್ ನೀವೇನ್ ಮಾಡ್ತಾ ಇದ್ದೀರಾ, ಅದ್ರ ಬಗ್ಗೆ ಥಿಂಕ್ ಮಾಡ್ತಾ ಇಲ್ಲ. ನೀವು ನಿಮ್ಮ ಮನಸ್ಸಲ್ಲೇನೆ ಗೊಂದಲಗಳು ಜಾಸ್ತಿ ಆಗಿದೆ, ಹಾಗಾಗಿ ಅದ್ರ ಕಡೆ ನೀವು ನೋಡ್ತಾ ಇಲ್ಲ. ಸೊ ಅಡ್ವೈಸ್ ಕೂಡ ನಿಮ್ಗೆ, ಗೈಡೆನ್ಸ್ ಕೂಡ ಅದೇ ಬರ್ತಾ ಇದೆ. ನಿರ್ಧಾರ ತಗೊಳ್ಳಿಕ್ಕೆ ಹಿಂಜರಿಲಿಕ್ಕೆ ಹೋಗ್ಬೇಡಿ. ಒಂದು ನಿರ್ಧಾರವನ್ನ ನೀವು ಖಂಡಿತ ಮಾಡೇ ಮಾಡ್ತೀರಾ. ಬಂದಿರೋಂತ ಅಪರ್ಚುನಿಟಿನ ಗ್ರಾಬ್ ಮಾಡ್ಕೊಳ್ಳಿ, ನೀವು ಅದನ್ನ ಮಾಡ್ತೀರಾ. ಓಕೆ, ಯಾಕಂದ್ರೆ ಎಸ್ಪೆಷಲಿ ಕರಿಯರ್ ವೈಸ್ ನೋಡಿದಾಗ ಯಾರು ನಿಮ್ಗೆ ಸಪೋರ್ಟ್ ಅಂತ ಮಾಡೋದಿಲ್ಲ. ಸ್ವಲ್ಪ ನೀವೇನೆ ಡಿಸಿಷನ್ ತಗೋಬೇಕು. ಇನ್ನು ನಾನು ರಿಲೇಶನ್ಶಿಪ್ ಆಸ್ಪೆಕ್ಟ್ ಇಂದ ನೋಡಿದಾಗ ರಿಲೇಶನ್ಶಿಪ್ ಅಲ್ಲಿ ಕೂಡ ಯಾಕೋ ನಿಮ್ಗೆ ತೊಂದರೆಗಳು ಕಾಣ್ತಾ ಇತ್ತು. ಬಟ್ ಇವಾಗ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಸ್ವಲ್ಪ ನೀವು ಅದರಿಂದ ಹೊರಗಡೆ ಬಂದಿದ್ದೀರಾ, ಓವರ್ಕಮ್ ಮಾಡ್ಕೊಂಡಿದ್ದೀರಾ. ಇದ್ರಕ್ಕಿಂತ ಮುಂಚೆ ನಿಮ್ಗೆ ಪ್ರಾಬ್ಲಮ್ ಆಗ್ತಾ ಇತ್ತು, ಬಟ್ ಇವಾಗ ಓವರ್ಕಮ್ ಮಾಡ್ಕೊಂಡ್ಬಿಟ್ಟು ಒಂದು ಒಳ್ಳೆ ಡಿಸಿಷನ್ ತಗೊಂಡು ಸೊ ಹೀಲ್ ಆಗ್ತಾ ಇದ್ದೀರಾ ಅಂತ ಹೇಳ್ಬಹುದು. ರಿಲೇಶನ್ಶಿಪ್ ಅಲ್ಲಿ ಮೂವ್ ಆಗ್ಬೇಕು, ಥಿಂಕ್ ಎಲ್ಲ ಮಾಡ್ತಾ ಇದ್ದೀರಾ. ಇನ್ ಫ್ಯೂಚರ್ ಅಲ್ಲಿ ಏನೋ ಅಂತ ಸಿಚುವೇಶನ್ ಬರ್ಬೋದು, ನಿಮ್ಗೆ ಯೂನಿವರ್ಸ್ ಕಡೆಯಿಂದ ಸೆಕೆಂಡ್ ಚಾನ್ಸ್ ಸಿಗುವಂತ ಚಾನ್ಸಸ್ ಇದೆ ರಿಲೇಶನ್ಶಿಪ್ ಅಲ್ಲಿ. ಓಕೆ, ಸೊ ಯಾವುದು ನಿಮ್ಗೆ ಸೆಕೆಂಡ್ ಚಾನ್ಸ್ ಬರುತ್ತೆ ಅದನ್ನ ತಗೊಳ್ಳಿ. ಯಾರೋ ನಿಮ್ಮ ಲೈಫಲ್ಲಿ ಬರುವಂತ ಚಾನ್ಸಸ್ ಕೂಡ ಇದೆ. ನಿಮ್ಮ ಲವ್ ಒನ್ಸ್ ಇರ್ಬೋದು, ಯಾರೋ ಒಬ್ರು ಬರುವಂತ ಚಾನ್ಸಸ್ ತುಂಬಾನೇ ಕಾಣ್ತಾ ಇದೆ ನನಗೆ. ಓಕೆ, ಆಲ್ರೆಡಿ ಸೆಕೆಂಡ್ ಚಾನ್ಸ್ ಕೊಟ್ಟಿದೆ ಯೂನಿವರ್ಸ್, ಅದನ್ನ ಕಳ್ಕೊಳ್ಳಿಕ್ ಹೋಗ್ಬೇಡಿ. ಸ್ವಲ್ಪ ಇದ್ರ ಬಗ್ಗೆ ನೀವು ಡೀಪ್ ಆಗಿ ಥಿಂಕ್ ಮಾಡಿ. ರೀಡಿಂಗ್ ನಿಮ್ಗೆ ಹೇಗೆ ಅನಿಸ್ತು ನನಗೆ ಒಂದ್ಸಾರಿ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೆ ವಿಡಿಯೋವನ್ನ ಲೈಕ್, ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿಗೋಣ ಹಾಗಿದ್ರೆ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.